ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯು ಮರುಭೂಮಿಯಲ್ಲಿ ನಡೆಯಲು ಸಾಧ್ಯವಿಲ್ಲ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಮೇಕೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ. ಎರಡನೇ ಪ್ರಶ್ನೆ, ಭಾರತ ರತ್ನ ಪುರಸ್ಕಾರ ಪಡೆದ ಮೊಟ್ಟಮೊದಲ ಭಾರತೀಯ ವಿಜ್ಞಾನಿ ಯಾರು? ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಸಿ ವಿ ರಾಮನ್, ಆಪ್ಷನ್ ಸಿ ಅಬ್ದುಲ್ ಕಲಾಂ, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ವಿ ರಾಮನ್. ಮೂರನೇ ಪ್ರಶ್ನೆ, ಕ್ಯಾನ್ಸರ್ ಅನ್ನು ಬಾರದಂತೆ ತಡೆಗಟ್ಟುವ ತರಕಾರಿ ಯಾವುದು? ಆಪ್ಷನ್ ಎ ಪಾಲಕ್, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಕ್ಷಿಯು ಪ್ರಾತಃ ಕಾಲದಲ್ಲಿ ಮಾತ್ರ ಮೊಟ್ಟೆಯನ್ನು ಇಡುತ್ತದೆ? ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ರಣಹದ್ದು, ಆಪ್ಷನ್ ಸಿ ಬಾತುಕೋಳಿ, ಆಪ್ಷನ್ ಡಿ ಕೊಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾತುಕೋಳಿ. ಐದನೇ ಪ್ರಶ್ನೆ, 12 ಗಂಟೆಗಳಿಗೆ ಕೇವಲ 8 ನಿಮಿಷ ನಿದ್ರೆ ಮಾಡುವ ಜೀವಿ ಯಾವುದು? ಆಪ್ಷನ್ ಎ ಚೇಳು, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಜೇಡ, ಆಪ್ಷನ್ ಡಿ ಹಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. ಆರನೇ ಪ್ರಶ್ನೆ, ವಾಷಿಂಗ್ ಮಿಷಿನನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ. ಏಳನೇ ಪ್ರಶ್ನೆ, ಮನುಷ್ಯನ ಮೆದುಳಿನ ಸರಾಸರಿ ತೂಕ ಎಷ್ಟು? ಆಪ್ಷನ್ ಎ 1800 ಗ್ರಾಂಗಳು, ಆಪ್ಷನ್ ಬಿ 1600 ಗ್ರಾಂಗಳು, ಆಪ್ಷನ್ ಸಿ 1400 ಗ್ರಾಂಗಳು, ಆಪ್ಷನ್ ಡಿ 900 ಗ್ರಾಂಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 1400 ಗ್ರಾಂಗಳು. ಎಂಟನೇ ಪ್ರಶ್ನೆ, ಸೂರ್ಯನಿಂದ ಮನುಷ್ಯನಿಗೆ ಸಿಗುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ12, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ಒಂಬತ್ತನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರೈಲು ಸಂಚಾರವೇ ಇಲ್ಲ? ಆಪ್ಷನ್ ಎ ಕಾಶ್ಮೀರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಮೇಘಾಲಯ ಮತ್ತು ಸಿಕ್ಕಿಂ. ಇಂದಿನ ಕೊನೆಯ ಪ್ರಶ್ನೆ, ಮನುಷ್ಯ 100 ವರ್ಷ ಆರೋಗ್ಯದಿಂದ ಬದುಕಲು ಏನು ಮಾಡಬೇಕು? ಆಪ್ಷನ್ ಎ ಮಾಂಸಾಹಾರ, ಆಪ್ಷನ್ ಬಿ ವ್ಯಾಯಾಮ, ಆಪ್ಷನ್ ಸಿ ವೈನ್ ಸೇವನೆ, ಆಪ್ಷನ್ ಡಿ ಸಸ್ಯಾಹಾರ. ಸರಿಯಾದ ಉತ್ತರ ವ್ಯಾಯಾಮ ಮತ್ತು ವೈನ್ ಸೇವನೆ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಮತ್ತು ಆಲ್ಕೋಹಾಲ್ ರಹಿತ ವೈನ್ ಸೇವನೆಯಿಂದ ಮನುಷ್ಯನ ಆಯುಷ್ಯವು ಹೆಚ್ಚುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.